ಕಂಗ್ರ್ಯಾಚುಲೇಷನ್ಸ್ ಜಾನು, ಎಲ್ಲ ಚೆಫ್ಗೆ ನೀನೇ ಕ್ವೀನು ಅಂತ ಎಲ್ಲ ಹಾಡಿ ನಿಮಗೆ ಹೊಗಳ್ತಾರೆ ಸ್ನೇಹಿತರೆ. ನೀವು ಈ ಸಜ್ಜಿಗೆ ರೆಸಿಪಿನ ನೋಡಿ ಮಾಡಿ ಎಲ್ಲರಿಗೂ ಕೊಟ್ಟಾಗ ಈ ಸಜ್ಜಿಗೆನ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆಗೂ ಪ್ರಸಾದ ಥರ ಮಾಡ್ತೀರಿ. ಸೊ ಬನ್ನಿ ಸಜ್ಜಿಗೆಗೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಸಣ್ಣ ರವೆನೋ ಇಲ್ಲ ಮೀಡಿಯಮ್ ರವೆ ತಗೊಳ್ಳಿ, ಒಂದು 2 ಕಪ್ಪಷ್ಟು. ಅದಾದಮೇಲೆ ಬಾದಾಮಿ, ಗೋಡಂಬಿ, ಆಮೇಲೆ ಕಪ್ ದ್ರಾಕ್ಷಿ ಅವ್ರ ಒಣಗಿದ ದ್ರಾಕ್ಷಿ. ನೋಡಿ ಸ್ನೇಹಿತರೆ, ಈ ಬಾದಾಮಿ ಬಂದ್ಬಿಟ್ಟು ನಾವು ಗೋವಾಗೆ ಹೋದಾಗ ಸ್ನೇಹಿತರ ಜೊತೆ ನಿಮ್ಮ ಥರ ಹೋದ ವರ್ಷ ಅಲ್ಲಿಂದ ತಂದಿದ್ದೆ. ಇವಾಗ 5 ಇದೆ, ಖಾಲಿ ಆಯಿತು ಅಂತ ಹೇಳಿದ್ರು. ಹಾಗಾಗಿ ನಾನು ಸರಿ ಗೋವಿಂದ ತಂದಿದ್ದು ಖಾಲಿ ಆಯಿತಾ, ಮತ್ತೆ ಇನ್ನೊಂದು ಸಲ ಹೋಗ್ಲಾ ಗೋವಾಗೆ ತೊಗೊಂಬರೋಕ್ಕೆ ಅಂತ ಹೇಳಿದೆ. ಅಷ್ಟೇ ನೋಡಿ ಮೇಡಮ್ ಕೊಟ್ಟರು ಒಂದೇ ಲುಕ್ಕು, ಡಿಶ್ ಡಿನ್ ಡಿನ್ ಡಿನ್. ಆಮೇಲೆ ಸೈಲೆಂಟ್ ಆಗಿಬಿಟ್ಟೆ. ಸರಿ, ಈಗ ನೀವು ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಸ್ ಮಾಡ್ಕೊಂಡಿಲ್ಲ ಅಂತ ಅಂದ್ಕೊಳ್ತೀನಿ. ಇಲ್ಲ ಅಂದ್ರೂ ನಾನು ಡಿಸ್ಕ್ರಿಪ್ಷನ್ಸಲ್ಲಿ ಬರೆದಿರ್ತೀನಿ. ಈಗ ತುಪ್ಪ ತೊಗೊಳ್ಳಿ. ತುಪ್ಪ ಎಷ್ಟು ಚೆನ್ನಾಗಿ ಹಾಕ್ಕೊಳ್ತೀರೋ ಅಷ್ಟು ಒಳ್ಳೆಯದು. ಈ ತುಪ್ಪನೂ ಹೇಗೆ ಮಾಡೋದು, ಹೋಮ್ ಮೇಡ್ ತುಪ್ಪ ಅಂತ ನಾನು ನಿಮಗೆ ಮೊದಲಿಗೆ ನಾವು ವಿಡಿಯೋ ಬಿಟ್ಟಾಗ ಅದರಲ್ಲಿ ತೋರಿಸಿದ್ದೀವಿ. ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲೇ ತುಪ್ಪ ಮಾಡಿ ನೋಡಿ ಸ್ನೇಹಿತರೆ. ಗೋಡಂಬಿನ ಜಾಸ್ತಿ ಮಾಡಬೇಕು ಅಂತ ಹೇಗೆ ಕಟ್ ಮಾಡಿ 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 ಹಾಕಿದ್ದಾರೆ. ಇರಲಿ ಪರವಾಗಿಲ್ಲ, ಬಟ್ ನೀವು ಮಾತ್ರ ಫುಲ್ ಹಾಕಿ. ನಾನು ನೆಕ್ಸ್ಟು ಇನ್ ಕೇಸ್ ಬಿಟ್ಟರೆ ಗೋವಾಗೆ ಹೋಗಿ ಅವಾಗ ತರ್ತೀನಿ, ಇಲ್ಲಾಂದರೆ ಇಲ್ಲೇ ಎಲ್ಲೋ ತೊಗೊಳ್ತೀನಿ. ಹಿಂಗೆಲ್ಲ ನೀವು ಗೋಡಂಬಿನೋ ದ್ರಾಕ್ಷಿನೋ ಎಲ್ಲ ಫ್ರೈ ಮಾಡ್ಕೊಂಡಿರ್ತೀರ. ಫ್ರೈ ಮಾಡಿಕೊಂಡು ರವೆನ ಹಾಕ್ಕೊಂಡು ಅದನ್ನು ಸ್ಟಿರಾಗಿ ಲೈಟಾಗಿ ಸ್ಟಿರ್ ಮಾಡ್ಕೊಳ್ಳೋಣ. ಈಗ ಸಜ್ಜಿಗೆ ಮಾಡಬೇಕಂದ್ರೆ ಏನಂದರೆ ಬೇಸಿಕಲಿ ಸ್ನೇಹಿತರೆ, ಸ್ವಲ್ಪ ನಿಮಗೆ ಕೈ ಕೆಲಸ ಜಾಸ್ತಿ ಇರ್ತದೆ. ಆದರೂ ತೊಂದರೆ ಇಲ್ಲ. ನೀವು ಎಷ್ಟು ಕೆಲಸ ಮಾಡ್ತೀರೋ ಅದಾದಮೇಲೆ ನಿಮಗೆ ಔಟ್ಕಮ್ಮು ಇಲ್ಲ ಹೊಗಳಿಕೆ ಎಲ್ಲ ಖುಷಿ ಸಿಗುತ್ತಲ್ಲ ಬೇರೆಯವರು ತಿಂದಾಗ. ಆ ಖುಷಿಯಲ್ಲಿ ನಿಮಗೆ ಇದು ಮಾಡಿದ್ದು ನೀವು ಎಲ್ಲ ಮರ್ತೋಗ್ಬಿಡ್ತೀರ. ಅದೊಂದೇ ಅಲ್ಲ, ನೀವು ಇದು ಮಾಡ್ತಾನೆ ಅದು ಬರ್ತಾರೋ ಸುವಾಸನೆಯಿಂದ ನಿಮಗೆ ಎಷ್ಟು ಒಂಥರ ರಿಲ್ಯಾಕ್ಸೇಷನ್ ಫೀಲ್ ಆಗುತ್ತಂದರೆ ಅಷ್ಟು ಚೆನ್ನಾಗಿರುತ್ತೆ. ನಾನು ಹೇಳ್ತಾ ಇರೋದು ಸುಳ್ಳಲ್ಲ, ಡೆಫಿನೆಟ್ಲಿ ನಿಜ. ಬಟ್ ನೀವು ಮಾಡಬೇಕಾದ್ರೆ ಪ್ರತಿಯೊಂದೂ ಒಂದೊಂದು ಚಿಕ್ಕ ಚೇಂಜಸ್ಸು ಪ್ರತಿಯೊಂದೂ ನೀವು ಅಬ್ಸರ್ವ್ ಮಾಡಿ ನೋಡಿ. ಅಂದರೆ ಒಂದು ಸ್ಮೆಲ್ ಆಗಿರ್ಬೋದು, ಒಂದು ವೇರಿಯೇಷನ್ ಸ್ಮೆಲ್ಲಲ್ಲಿ, ಇಲ್ಲ ನೀವು ತಿರುಗಿಸ್ತಾ ಇರ್ಬೇಕಾದ್ರೆ ಎಲ್ಲ ಬೇರೆ ಬೇರೆ ಟೈಪಲ್ಲಿ ಸೌಂಡ್ ಬರುತ್ತಲ್ಲ, ಆ ಪ್ರತಿಯೊಂದನ್ನು ನೀವು ಅಬ್ಸರ್ವ್ ಮಾಡ್ಕೊಂಡು ಹೋದರೆ ನಿಮಗೆ ಗೊತ್ತಾಗುತ್ತೆ. ಎಷ್ಟು ಡೀಟೇಲಾಗಿ ನೀವು ನೋಡಿದಷ್ಟು ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಲೈಫೇ ಅಷ್ಟಲ್ಲ ಸ್ನೇಹಿತರೆ, ಚಿಕ್ಕದ್ರಲ್ಲಿ ತುಂಬ ಬ್ಯೂಟಿಫುಲ್ ಥಿಂಗ್ಸ್ ಇರುತ್ತೆ. ನಾವು ಜಸ್ಟ್ ಅಬ್ಸರ್ವ್ ಮಾಡಬೇಕಷ್ಟೇ. ಈಗ ರವೆ ಎಲ್ಲ ಹಾಕ್ಕೊಂಡಿದ್ದೀರಿ. ಸೊ ನಾನು ಮಾತಾಡ್ತಾ ರೆಸಿಪಿನ ಒಂದೊಂದು ಸಲ ಸ್ಕಿಪ್ ಮಾಡಿಬಿಡ್ತೀನಿ. ಇಲ್ಲಿ ನೋಡಿ, ಏಲಕ್ಕಿ ಪೌಡ್ರು, ಹಾಗೆ ಏನಪ್ಪ ಅದು ಕರ್ಪೂರದ ಪೌಡ್ರು, ಆಮೇಲೆ ಕೇಸರಿಯ ರಂಗು ನಿನ್ನ ಸಂಗವು ಅಂತ ಬಾಳೆಹಣ್ಣು ಹಾಕೋದನ್ನು ಮರಿಬೇಡಿ. ಪಚ್ಚಬಾಳೆ ಇಲ್ಲಾಂದರೆ ಚುಕ್ಕೆ ಬಾಳೆ, ಆದರೆ ಫುಲ್ ಹಣ್ಣಿರಬೇಕು. ಅದಾದಮೇಲೆ ಸಕ್ಕರೆ ಹಾಕ್ಕೊಳ್ಳಿ. ಸಕ್ಕರೆ ಹಾಕ್ಕೊಂಡು ತಿರ್ಗಿ ಹಂಗೆ ಸ್ವಲ್ಪ ಹೊತ್ತು ಸ್ಟೀರ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಸ್ಟೀರ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಹೊತ್ತು ಅದನ್ನು ಬೇಯೋದಕ್ಕೆ ಬಿಡೋಣ. ಸ್ವಲ್ಪ ಕವರ್ ಮಾಡಿ ಬೇಯೋದಕ್ಕೆ ಬಿಡೋಣ. ಸೊ ಅಲ್ಲಿ ವಾಟರ್ ಕಂಟೆಂಟ್, ಮಾಯ್ಶ್ಚರ್ ಕಂಟೆಂಟ್ ಏನಿರುತ್ತೋ ಅಲ್ಲೇ ಇರಲಿ ಅಂತ. ಅದು ಬೇಯ್ದು ಬಿಟ್ಟಾದಮೇಲೆ ನೀವು ಯಾವಾಗ ಆ ಪ್ಲೇಟ್ ತೆಗಿತೀರಲ್ಲ ಆವಾಗಲೇ ಸ್ಮೆಲ್ ಬರ್ತದೆ. ಅದು ಬಂದಮೇಲೆ ಅದಕ್ಕೆ ವಿತ್ ತುಪ್ಪ ಕೊಡಿ, ಇಲ್ಲ ವಿತೌಟ್ ತುಪ್ಪ ಕೊಡಿ, ಅಕ್ಕಪಕ್ಕ ಮನೆಯವ್ರಿಗೂ ಕೊಡಿ. ಯೂಶ್ವಲಿ ಈಗ ಅಕ್ಕಪಕ್ಕ ಮನೆಯವ್ರಿಗೆಲ್ಲ ಕೊಡೋದೆಲ್ಲ ಕಲ್ಚರು ಹೋಗ್ಬಿಟ್ಟಿದೆ ಅಂತ ಅನಿಸ್ತದೆ. ನಿಮ್ಗೇನು ಅನಿಸ್ತದೆ ಸ್ನೇಹಿತರೆ? ಡೆಫಿನೆಟ್ಲಿ ಕಮೆಂಟ್ ಮಾಡಿ. ನೀವು ಆ ಕಲ್ಚರ್ನ ಇನ್ನೂ ಫಾಲೋ ಮಾಡ್ತೀರಾ, ಇಲ್ಲ ಮಿಸ್ ಆಗಿಬಿಟ್ಟಿದೆ ಬಿಕಾಸ್ ನೈಬರ್ಸೂ ಮಾಡೋದಿಲ್ಲ ಹಂಗೆ ಹಿಂಗೆ ಅಂತ ಇರ್ಬೋದು. ಬಟ್ ಸ್ಟಿಲ್ ನೀವು ಇದನ್ನು ಕೊಡಿ. ಸೊ ಆವಾಗ ಮನೇಲಿ ಏನೋ ಪೂಜೆ ಆಗಿದೆ, ಇಲ್ಲ ಏನೋ ಸ್ಪೆಷಲ್ ಆಗಿದೆ ಅಂತ ಅವರು ಖುಷಿ ಪಡ್ತಾರೆ. ಸೊ ಅವ್ರ ಖುಷಿ ನೋಡಿದಾಗ ನಮಗೂ ಖುಷಿ ಆಗುತ್ತೆ, ನಿಮಗೂ ಒಂದು ಆನಂದ ಸಿಗುತ್ತೆ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಂತ. ಯಾಕಂದರೆ ಅವ್ರು ನಿಮಗೆ ಗ್ಯಾರಂಟಿ ಹೊಗಳ್ತಾರೆ. ಮೊದಲನೇ ಹಾಡು ಹೇಳಿದ್ನಲ್ಲ, ಆ ಥರ ನಿಮಗೆ ಹೊಗಳ್ತಾರೆ. ನಿಮಗೆ ಆ ಖುಷಿಯಲ್ಲಿ ಸಿಗೋ ಆನಂದನ ನೀವು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳೇಬೇಕು. ಶೇರ್ ಮಾಡ್ಕೊಳ್ಳಿಲ್ಲ ಅಂದರೆ ಹೇಗೆ ಸ್ನೇಹಿತರೆ? ನಿಮ್ಮ ಖುಷಿಗೋಸ್ಕರ ತಾನೇ ನಾವು ಇಷ್ಟೆಲ್ಲ ಮಾಡ್ತಾಯಿರೋದು. ಓಕೆ, ನಿಮ್ಮ ಖುಷಿಗೋಸ್ಕರ ನಾವೆಲ್ಲ ಮಾಡ್ತಾಯಿದ್ದೀರಿ. ಸೊ ನಮಗೂ ಸ್ವಲ್ಪ ಖುಷಿ ಕೊಡಿ. ಹೇಗೆ ಕೊಡ್ತೀರಾ ನಮಗೆ ಖುಷಿ? ನೀವು ಈ ಪ್ರಸಾದ ನಮಗೂ ಕಳಿಸ್ಬೋದು, ಇಲ್ಲ ನಮಗೂ ಊಟಕ್ಕೆ ಕರಿಬೋದು ಅಲ್ವಾ? ಇಲ್ಲ ಅಷ್ಟೆಲ್ಲ ಬೇಡ. ಈಗ ಸದ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಯಾ.